Hello my cuties. Hello my cuties. Welcome back to my channel. ಇವತ್ತಿನ ಲಾಗಲ್ಲಿ ನಿಮಗೆ ಈಸಿಯಾಗಿ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಲೈಕ್ ಇವಾಗ ಎಮರ್ಜೆನ್ಸಿಯಾಗಿ ಸಡನ್ನಾಗಿ ಯಾವುದಾದ್ರು ವೆಡ್ಡಿಂಗ್ ಪ್ಲ್ಯಾನ್ ಆಯಿತು, ಎಂಗೇಜ್ಮೆಂಟ್ ಪ್ಲ್ಯಾನ್ ಆಯಿತು ಅಂದ್ಕೊಳ್ಳಿ, ಫೇಶಿಯಲ್ ಮಾಡ್ಸೋಕ್ಕೆ ಟೈಮ್ ಇರಲ್ಲ ನಿಮಗೆ. ಸೊ ಮನೇಲೇ ಫೇಸ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಈಸಿಯಾಗಿ, ದಟ್ ವಿಲ್ ಗಿವ್ ಇನ್ಸ್ಟ್ಯಾಂಟ್ ಗ್ಲೋ. ಈ ಫೇಸ್ ಪ್ಯಾಕ್ನ ನೀವು ಮನೇಲೇ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಡೌನ್ ದ ರಿಸಲ್ಟ್. ನನಗೂ ಗೊತ್ತಾಗುತ್ತೆ. ಇದೇ ಥರ ನೆಕ್ಸ್ಟ್ ಕೂಡ ನಿಮಗೆ ಟಿಪ್ಸ್ನ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ನೀವು ಕಮೆಂಟ್ ಹಾಕಿದರೆ ಐ ವಿಲ್ ಗೆಟ್ ಟು ನೋ ದಟ್ ಹ್ಯಾಸ್ ಬೀನ್ ವರ್ಕ್ ಟು ಯು ಗೈಸ್ ಅಂತ. ಮೈ ಗರ್ಲೀಸ್ ಬಿ ರೆಡಿ ಟು ಡೂ ದಿಸ್. ಎರಡು ಮೂರು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡೇ ನಾವು ಈ ಫೇಸ್ ಪ್ಯಾಕ್ನ ಮಾಡ್ಕೊಳ್ತಾ ಇದ್ದೀವಿ. ಅದು ವೆರಿ ಸಿಂಪಲ್. ಫಸ್ಟು ಆಲ್ರೆಡಿ ನಾವು 1 ಸ್ಪೂನಷ್ಟು ಗ್ರಾಮ್ ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಅಂದರೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡ್ರನ್ನ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಇವಾಗ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಫೇಸ್ ಪ್ಯಾಕಿಗೆ ಕರೆಕ್ಟ್ ಆಗೋ ಥರ ಮೊಸರನ್ನ ಹಾಕ್ಕೊಳ್ಳೋಣ. ಹ್ಯಾಟ್ಸ್ ಆ್ಯಂಡ್ ಕರ್ಡ್. ಯಾರಾದರೂ ಫೋನ್ ಮಾಡಿ ತಂದ್ಕೊಡ್ರಿ, ಆಫೀಸಿಂದ ಬರ್ತಿತ್ತು ಅಲ್ಲ. ನೀವು ಇದನ್ನ ಸ್ಪೂನಿಂದ ಕಲಿಸ್ಲಿಕ್ಕೆ ಆಗಿಲ್ಲ ಅಂದರೆ ಕೈಯಿಂದ ಕಲಿಸ್ಬೋದು. ಇವಾಗ ಈ ಪೇಸ್ಟ್ ಎಲ್ಲ ರೆಡಿ ಆಗಿದೆ. ಇದನ್ನು ಹಚ್ಕೊಳ್ಳೋದು ನೋಡೋಣ. ಅಷ್ಟು ತಣ್ಣೀರಿಂದ ನಿಮ್ಮ ಫೇಸ್ನ ಎಲ್ಲ ವಾಶ್ ಮಾಡ್ಕೊಳ್ಳಿ. ನಿಮ್ಮ ಮುಖದಲ್ಲಿರೋ ಡರ್ಟ್ ಎಲ್ಲ ಹೋಗ್ಬಿಡಲಿ. ನೋಡಿ ನನ್ನ ಮುಖ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಬಳ್ಳಾರಿ ಬಿಸಿಲು ನಿಮ್ಗೆ ಗೊತ್ತಿದೆ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಟ್ಯಾನ್ನ ರಿಮೂವ್ ಮಾಡೋಕ್ಕೆ ಈ ಚಿಕ್ಕ ಫೇಸ್ ಪ್ಯಾಕ್ ಇದರ ಫೇಸ್ ಪ್ಯಾಕ್ನ ನಾನು ಕೈಗೆ ಹಚ್ಕೋತೀನಿ. ನೋಡಿ ನನ್ನ ಮುಖದಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ. ಸೊ ಇದು ಬೆಸ್ಟ್ ಫೇಸ್ ಪ್ಯಾಕ್. ನನ್ನ ಫೇಸ್ ಆಫ್ಟರ್ ವಾಶ್ ತುಂಬ ಗ್ಲೋ ಅನ್ನಿಸ್ತಾ ಇದೆ ಮತ್ತು ಸಾಫ್ಟ್ ಕೂಡ ಆಗಿದೆ. ಕಾಫಿ ಪೌಡ್ರ್ ಹಾಕಿರೋದ್ರಿಂದ ಸ್ಕಿನ್ ಎಲ್ಲ ಸ್ವಲ್ಪ ಸ್ಮೂತ್ ಆಗುತ್ತೆ. See you in the next video. Tata, bye bye.